ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು 21ನೇ ವಚನವನ್ನ ನಾವು ನೋಡೋದಕ್ಕೆ ಹೋಗ್ತೇವೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. 3ನೇ ಅಧ್ಯಾಯ ಆದಿಕಾಂಡ. ಅಂಗಿಗಳನ್ನ ಮಾಡಿ ತೊಡಿಸಿದನು. ಮೊದಲನೇ ಮರಣ ಕುರಿ ಕೊಯ್ಯಲ್ಪಡಿತು, ಚರ್ಮದ ಅಂಗಿ ಒದಿಸಲ್ಪಟ್ಟಿತು. ದೇವರು ಇದನ್ನೇ ಮಾನವ ಕುಲಕ್ಕೆ ಕಲ್ವಾರಿ ಶಿಲುಬೆಯಲ್ಲಿ ಮಾಡುತ್ತೇನೆಂದು ಸೂಚಿಸುವಂತದ್ದಾಗಿತ್ತು. ನೋಡಿ, ಇಲ್ಲಿ ಆದಾಮನ ಪಾಪದ ನಿಮಿತ್ತ ಒಂದು ಕುರಿ ಅಲ್ಲಿ ಕೊಯ್ಯಲ್ಪಡಬೇಕಾಗಿತ್ತು. ಕುರಿ ಆ ನೋವನ್ನು ಅನುಭವಿಸಬೇಕಾಗಿತ್ತು. ದೇವರು ತನ್ನ ಜೀವಶ್ವಾಸವನ್ನು ಊದಿದಂತ ಒಂದು ಮನುಷ್ಯ ನೋವು ಪಡಬಾರದು ಅನ್ನೋದೇ ದೇವರ ಇಷ್ಟ. ಆದರೆ ಮನುಷ್ಯನಿಗೆ ಯಾಕೆ ನೋವು ಕಷ್ಟ ಇದೆ ಎಂಬುದಾಗಿ ನಾವು ನೋಡುವಾಗ, ಮನುಷ್ಯ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾದ ಜೀವಶ್ವಾಸವನ್ನು ಊದಿದಂತ ದೇವರನ್ನ ಬಿಟ್ಟು ಮನುಷ್ಯ ಆ ಸೈತಾನನು, ಆ ಸುಳ್ಳುಗಾರನು ನರಕಕ್ಕೆ ಒಪ್ಪಿಸಲ್ಪಟ್ಟವನ ಮಾತನ್ನ ಕೇಳಿದಾಗ ಇನ್ನೊಂದು ಪ್ರಾಣಿ ಅಲ್ಲಿ ನೋವನ್ನ ಪಡಬೇಕಾಗಿತ್ತು. ಅದು ದೇವರ ಕಲ್ವಾರಿಯ ಪ್ರೀತಿ. ಇಲ್ಲಿ ಆ ಕುರಿ ಕೊಯ್ಯಲ್ಪಡ್ತದೆ. ಎರಡನೇದಾಗಿ ಅದರ ಚರ್ಮದ ಅಂಗಿ ಈ ಬೆತ್ತಲೆ ಆಗಿದಂತ ಇವರ ಮೇಲೆ ಒದಿಸಲ್ಪಡ್ತದೆ. ಇದೇನ್ ತೋರಿಸ್ತದಂದ್ರೆ, ಯೇಸು ಕ್ರಿಸ್ತನು ಯಜ್ಞದ ಕುರಿಮರಿಯಾಗಿ ಕೊಯ್ಯಲ್ಪಡ್ತಾರೆ. ಮಾನವನ ತಪ್ಪುಗಳನ್ನ, ದೋಷಗಳನ್ನ ಮುಚ್ಚಿಡುವುದಕ್ಕಾಗಿ, ಕ್ಷಮಿಸಿ ಶುದ್ಧ ಮಾಡಿ ಇನ್ಮೇಲೆ ಮಾನವ ಪಾಪ ಮಾಡಲಿಲ್ಲ ಅನ್ನೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಲಿಯಾಗಿ ರಕ್ಷಣೆ ವಸ್ತ್ರವನ್ನ ನಮ್ಮ ಮೇಲೆ ಧರಿಸ್ತಾರೆ. ಇನ್ಮೇಲೆ ಪಾಪನೇ ಮಾಡ್ಲಿಲ್ವೋ ಏನೋ ಎಂಬಂತ ಒಂದು ಇನ್ನೋಸೆನ್ಸಿ ನಮಗೆ ದೇವರು ಕೊಡೋರಾಗಿದ್ದಾರೆ. ಇದೆಲ್ಲ ಯಾಕೆ? ಇದು ಕಲ್ವಾರಿಯ ಪ್ರೀತಿ. ಪ್ರಿಯರೇ, ಇದನ್ನು ಬಿಟ್ಟು ಓಡೋಗ್ಬೇಡ್ರಿ. ದಯವಿಟ್ಟು ಇವತ್ತು ಏಸಪ್ಪ ನಿನ್ನನ್ನು ಕರೀತಾ ಇದ್ದಾರೆ. ಅದು ವಿಶ್ವಾಸಿಗಳಾಗಿರ್ಲಿ, ಒಂದು ವೇಳೆ ಯಾವುದಾದ್ರೂ ತಪ್ಪಿನಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೀವೋ ಬೇಗ ಪಶ್ಚಾತ್ತಾಪ ಪಟ್ಟು ದೇವ್ರ ಬಳಿಗೆ ಬರೋಣ. ಒಂದು ವೇಳೆ ಇದೇ ಮೊದಲನೇ ಬಾರಿ ನೀವು ಈ ಸುವಾರ್ತೆನ ಕೇಳಿಸ್ಕೊಳ್ತಾ ಇದ್ರೆ, ನೀವು ನರಕಕ್ಕೆ ಹೋಗ್ಬೇಕಾದಿಲ್ಲ, ನೀವು ನಿತ್ಯ ನರಕ ಅನುಭವಿಸ್ಬೇಕಾದಿಲ್ಲ. ನಿಮಗೆ ನಿತ್ಯ ಜೀವ ಉಚಿತವಾಗಿ ದೇವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಕರ್ತನು ತಾನೇ ನಿಮ್ಮೆಲ್ಲರಿಗೂ ನಿತ್ಯ ಜೀವ ಅನುಗ್ರಹಿಸಲಿ. ಆ ನಿತ್ಯ ಜೀವ ಹೊಂದಬೇಕಾದ್ರೆ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನನ್ನ ನೀವು ನಂಬಿ ಅಂಗೀಕರಿಸಿ ಆತನಿಗಾಗಿ ಜೀವಿಸುವುದು ಬಹಳ ಪ್ರಾಮುಖ್ಯ. ಯಜ್ಞದ ಕುರಿ ನಿಮಗಾಗಿ ಕೊಯ್ಯಲ್ಪಟ್ಟಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸಂತೋಷವಾಗಿರ್ರಿ, ಧೈರ್ಯವುಳ್ಳವರಾಗಿರ್ರಿ, ನಂಬಿಕೆಯಿಂದ ಅವರ ಬಳಿಗೆ ಬನ್ನಿರಿ. ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು ಹಿಮದಂತೆ ಬಿಳುಪು ಮಾಡಿ ನಿಮ್ಮನ್ನು ಶುದ್ಧ ಮಾಡ್ತಾರೆ. ಒಂದು ವೇಳೆ ವಿಶ್ವಾಸಿಗಳಾಗಿದ್ದರೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡುವಾಗ ಆತ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನ ನಿವಾರಣೆ ಮಾಡಿ ನಮ್ಮನ್ನು ಪರಿಶುದ್ಧ ಮಾಡಿ ನೀತಿವಂತನಾಗಿ ಮಾಡ್ತಾರೆ. ಪ್ರಿಯರೇ, ಈ ಒಂದು ಉಚಿತವಾದ ರಕ್ಷಣೆಯನ್ನ ದಯವಿಟ್ಟು ನೀವು ನಿರಾಕರಿಸಬೇಡಿ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಸಮಾಧಾನದಿಂದ ನಡೆಸಲಿ. ಆಮೇನ್. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮ್ಮ ಸ್ತೋತ್ರ. ದೇವರೇ, ನಿನ್ನ ಕಲ್ವಾರಿ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕೃಪೆಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ನೀನು ಬಲಪಡಿಸು, ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು.